ಶ್ರೀಗುರುಭ್ಯೋ ನಮಃ. ಹರಿ ಓಂ. ವಿಜ್ಞಾನರೋಚಿಪರಿಪೂರಿತಾಂತರ್ಬಾಹ್ಯಾಂಡಕೋಶಂ ಹರಿತೋಪಲಾಭಂ ತರ್ಕಾಭಯೇತಂ ವಿಧಿಶರ್ವಪೂರ್ವಗೀರ್ವಾಣ ವಿಜ್ಞಾನದಮಾನತೋऽಸ್ಮಿ. ಪ್ರಥಮೋ ಹನುಮಾನ್ನಾಮ ದ್ವಿತೀಯೋ ಭೀಮ ಏವ ಚ. पूर्णप्रज्ञस्तृतीयस्तु भगवत्कार्यसाधकः. बुद्धिर्बलं यशोधैर्यं निर्भयत्वम् अरोगता. अजाड्यं वाक्पटुत्वं च हनूमत्स्मरणाद् भवेत्. पृथ्वीमण्डलमध्यस्थाः पूर्णबोधमतानुगाः वैष्णवा विष्णुहृदयाः तान्नमस्ये गुरुन् मम. जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः. तेजो वारिमृदां यथा विनिमयो यत्र त्रिसर्गो मृषा. धाम्ना स्वेन सदा निरस्तकुहकं सत्यं परं धीमहि. सृष्टिस्थित्यप्येहानियतिदृशितमो बन्धमोक्षाश्च यस्मात् अस्य श्रीब्रह्मरुद्रप्रभृतिसुरनरद्वीषशत्रुरात्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दो व्ययो यो गुरुरपि परमः चिन्तयेतं महान्तम्. यं प्रव्रजन्तमनुपेतमपेतकृत्यं द्वैपायनो विरहकातर आजुहाव. पुत्रेति तन्मयतया तरवोऽपि नेदुः तं सर्वभूतहृदयं मुनिमानतोऽस्मि. ಶ್ರೀಗುರುಭ್ಯೋ ನಮಃ. ಹರಿ ಓಂ. ಶ್ರೀಮದ್ಭಾಗವತದ ದಶಮ ಸ್ಕಂಧದ 41ನೇ ಅಧ್ಯಾಯ ಇವತ್ತು. ಶ್ರೀ ಶುಕ ಉವಾಚ. ಅಥ ಕೃಷ್ಣಶ್ಚ ರಾಮಶ್ಚ ಕೃತಶೌಚೌ ಪರಂತಪೌ ಮಲ್ಲದುಂದುಭಿರ್ಘೋಷಂ ಶ್ರುತ್ವಾ ದ್ರಷ್ಟುಂ ಉಪೇಯತುಃ. ಕೃಷ್ಣ ಮತ್ತು ಬಲರಾಮರು ಮಧುರಾ ಪಟ್ಟಣಕ್ಕೆ ಬಂದಿದ್ದಾರೆ. ಹಿಂದಿನ ದಿವಸ ರಾತ್ರಿ ಅಲ್ಲಿ ಪೂರ್ತಿಯಾಗಿ ಕಳೆದು ಬೆಳಗ್ಗೆ ಎದ್ದು ಸೂರ್ಯೋದಯದ ನಂತರದಲ್ಲಿ ಆ ಕೃಷ್ಣ ಮತ್ತು ರಾಮ ಇಬ್ಬರೂ ಕೂಡ ಕೃತ ಶೌಚೌ ಆನ್ನಿಕ ಶೌಚ ಮೊದಲಾದವುಗಳನ್ನೆಲ್ಲ ಮುಗಿಸ್ಕೊಂಡು ಆ ಮಲ್ಲಯುದ್ಧ ಏನು ತಯಾರಿ ಆಗಿತ್ತು ಆ ಮಲ್ಲಯುದ್ಧದ ನಗಾರಿ ಶಬ್ದ ಕೇಳಿಸ್ತು. ಆ ನಗಾರಿ ಶಬ್ದ ಕೇಳಿಸಿದ್ದು ಕೂಡಲೇ ಅದನ್ನ ನೋಡಬೇಕು ಅಂತ ಅವರು ಕೂಡ ಬಂದರು. ಅಥ ಕೃಷ್ಣಶ್ಚ ರಾಮಶ್ಚ ಕೃತಶೌಚೌ ಪರಂತಪೌ ಮಲ್ಲದುಂದುಭಿರ್ಘೋಷಂ ಶ್ರುತ್ವಾ ದ್ರಷ್ಟುಮುಪೇಯತುಃ. ರಂಗದ್ವಾರಂ ಸಮಾಸಾದ್ಯ ತಸ್ಮಿನ್ ಗಜಮವಸ್ಥಿತಂ ಅಪಶ್ಯತ್ ಕುವಲಯಾಪೀಡಂ ಕೃಷ್ಣೋಂಬಷ್ಠಂ ಪ್ರಚೋದಿತಂ. ಅವರು ಆ ಮಲ್ಲಯುದ್ಧದ ರಂಗಸ್ಥಳಕ್ಕೆ ಬರ್ತಾ ಇರುವಾಗಲೇನೆ ದ್ವಾರದಲ್ಲೇನೆ ಅಲ್ಲಿ ಒಂದು ದೊಡ್ಡ ಆನೆ, ಕುವಲಯಾಪೀಡ ಎಂಬಂತಹ ಒಂದು ಆನೆ ನಿಂತಿತ್ತು. ದ್ವಾರಕ್ಕೆ ಬಂದಾಗಲೇನೆ ಅದರ ಮಾವುತ ಏನಿದ್ದಾನೆ ಆ ಮಾವುತನಿಂದ ಪ್ರೇರಿತವಾದಂತಹ ಒಂದು ಆನೆ, ಅದು ಕುವಲಯಾಪೀಡ ಅಂತ ಅದಕ್ಕೆ ಹೆಸರು. ಆ ಆನೆ ನಿಂತದ್ದನ್ನ ಕೃಷ್ಣ ಅಲ್ಲಿ ನೋಡಿದ ದ್ವಾರದಲ್ಲಿ. ರಂಗದ್ವಾರಂ ಸಮಾಸಾದ್ಯ ತಸ್ಮಿನ್ ಗಜಮವಸ್ಥಿತಂ ಅಪಶ್ಯತ್ ಕುವಲಯಾಪೀಡಂ
ಕೃಷ್ಣೋಂಬಷ್ಠ ಪ್ರಚೋದಿತಂ ಬದ್ಧ್ವಾ ಪರಿಕರಂ ಶೌರಿಃ ಸಮುಹ್ಯ ಕುಟಿಲಾಲಕಾನ್ ಉವಾಚ ಹಸ್ತಿಪಂ ವಾಚಾ ಮೇಘನಾದಗಭೀರಯಾ. ಕೃಷ್ಣ ಏನು ಮಾಡಿದ, ತನ್ನ ಗುಂಗುರು ಕೂದಲುಗಳನ್ನೆಲ್ಲ ಕಟ್ಟಿಕೊಂಡು ಸೊಂಟಕ್ಕೆ ಬಿಗಿದುಕೊಂಡು ಕಟ್ಟನ್ನ ಆ ಮಾವುತನಿಗೆ ಹೇಳಿದ್ದಂತೆ. ಆ ಕುವಲಯಾಪೀಡ ಆನೆಯ ಮಾವುತ ಏನಿದ್ದಾನೆ ಅವನಿಗೆ ಗಂಭೀರವಾದ ಮಾತಿನಿಂದ ಗುಡುಗಿನಂತೆ, ಮೇಘನಾದ, ಮೋಡದ ಗುಡುಗಿನಂತೆ ಗಂಭೀರವಾದಂತಹ ಒಂದು ಧ್ವನಿ, ಆ ಧ್ವನಿಯಿಂದ ಕೃಷ್ಣ ಮಾತಾಡ್ತಾ ಇದ್ದಾನೆ. ಬದ್ಧ್ವಾ ಪರಿಕರಂ ಶೌರಿಃ ಸಮುಹ್ಯ ಕುಟಿಲಾಲಕಾನ್ ಉವಾಚ ಹಸ್ತಿಪಂ ವಾಚಾ ಮೇಘನಾದಗಭೀರಯಾ. ಅಂಬಷ್ಟಾಂಬಷ್ಠಮಾರ್ಗಂ ನೌ ದೇಹ್ಯಪಕ್ರಾಮಮಾಚಿರಂ ನೋ ಚೇತ್ ಸಕುಂಜರಂ ತ್ವಾದ್ಯ ನಯಾಮಿ ಯಮಸಾದನಂ. ಅಂಬಷ್ಠ ಆ ಮಾವುತನಿಗೆ ಕೃಷ್ಣ ಹೇಳ್ತಾ ಇದ್ದಾನೆ, ಲೇ ಮಾವುತ, ನಮಗೆ ದಾರಿ ಬಿಡು, ಬೇಗ ಆಚೆ ಹೋಗು, ಇಲ್ಲದೆ ಇದ್ರೆ ನಿನ್ನನ್ನು ಮತ್ತೆ ಈ ನಿನ್ನ ಆನೆಯನ್ನು ಎರಡನ್ನೂ ಕೂಡ ನಾನು ಯಮಸದನಕ್ಕೆ ಕಳಿಸಿಬಿಡ್ತೇನೆ ಅಂತಾನೆ. ಅಂದ್ರೆ ನಿನ್ನ ಮತ್ತು ನಿನ್ನ ಆನೆಯನ್ನು ಎರಡನ್ನೂ ಕೂಡ ನಾನು ಸಾಯಿಸಿಬಿಡ್ತೇನೆ, ಬೇಗ ಆ ಕಡೆಗೆ ಹೋಗು ಅಂತಾನೆ, ನಮಗೆ ದಾರಿ ಬಿಡು. ಅಂಬಷ್ಟಾಂಬಷ್ಠ ಮಾರ್ಗಂ ನೋ ದೇಹ್ಯಪಕ್ರಾಮಮಾಚಿರಂ ನೋ ಚೇತ್ ಸಕುಂಜರಂ ತ್ವಾದ್ಯ ನಯಾಮಿ ಯಮಸಾದನಂ. ಏವಂ ನಿರ್ಭರ್ತ್ಸಿತೋಂಬಷ್ಠಃ ಕುಪಿತಃ ಕೋಪಿತಂ ಗಜಂ ಚೋದಯಾಮಾಸ ಕೃಷ್ಣಾಯ ಕಾಲಾಂತಕಯಮೋಪಮಂ. ಈ ರೀತಿ ಕೃಷ್ಣ ಆ ಮಾವುತನಿಗೆ ಹೇಳಿದ ಕೂಡಲೇ ಅವನಿಗೆ ಕೋಪ ಬಂತು. ಮಾವುತನಿಗೆ ಕೋಪದಿಂದ ಏನು ಮಾಡಿದ, ಆ ಆನೆಗೆ ಅಂಕುಶದಿಂದ ತಿವಿದ್ದಂತೆ, ಅದಕ್ಕೆ ಸಿಟ್ಟು ಬರೋ ಹಾಗೆ ಮಾಡಿ, ಅದು ಎಂಥ ಆನೆ, ಕಾಲ ಮೃತ್ಯುವಿನಂತೆ ಇರುವಂತಹ ಆನೆ ಅದು. ಕಾಲಾಂತಕ ಯಮೋಪಮಂ ಅಂದಿದ್ದಾರೆ. ಕಾಲ ಮೃತ್ಯು ಅದರಂತೆ ಯಮನಂತೆ ಇರುವಂತಹ ಆನೆ ಕುವಲಯಾಪೀಡ ಅಂತ. ಅದನ್ನ ಅಂಕುಶದಿಂದ ತಿವಿದು ಅದಕ್ಕೆ ಸಿಟ್ಟು ಬರೋ ಹಾಗೆ ಮಾಡಿ ಕೆರಳಿಸಿ ಕೃಷ್ಣನ ಮೇಲೆ ಅದನ್ನ ಹರಿಹಾಯಿಸಿಬಿಟ್ಟ. ಏವಂ ನಿರ್ಭರ್ತ್ಸಿತೋಂಬಷ್ಠಃ ಕುಪಿತಃ ಕೋಪಿತಂ ಗಜಂ ಚೋದಯಾಮಾಸ ಕೃಷ್ಣಾಯ ಕಾಲಾಂತಕಯಮೋಪಮಂ. ಕರೀಂದ್ರಸ್ತಮಭಿದ್ರುತ್ಯ ಕರೇಣ ತರಸಾಗ್ರಹೀತ್ ಕರಾದ್ವಿಗಲಿತಃ ಸೋಮಂ ನಿಹತ್ಯಾಂಘ್ರಿಶ್ವಲೀಯತ. ಆ ಮದಿಸಿರ್ತಕ್ಕಂತಹ ಆನೆ ಏನಿದೆ ಅದು ಕೃಷ್ಣನ ಕಡೆಗೆ ವೇಗವಾಗಿ ನುಗ್ಗಿ ಬಂತು. ಕುವಲಯಾಪೀಡ ಅನ್ನೋ ಆನೆ ವೇಗವಾಗಿ ನುಗ್ಗಿ ಸೊಂಡಿಲಿನಿಂದ ಆ ಕೃಷ್ಣನನ್ನ ಹಿಡ್ಕೊಂತು. ಆದರೆ ಕೃಷ್ಣ ಆ ಆನೆಯ ಸೊಂಡಿಲಿನಿಂದ ತಪ್ಪಿಸ್ಕೊಂಡು ಅದನ್ನ ಹೊಡೆದು ಆ ಆನೆಯ ಕಾಲುಗಳ ಮಧ್ಯದಲ್ಲಿ ಹೋಗಿ ಅಡ್ಕೊಂಡು ಕೂತ್ಕೊಂಡಂತೆ. ದೊಡ್ಡ ಆನೆ ಅದು, ಮುದ್ದಾದ ಕೃಷ್ಣ ಆ ಆನೆಯ ಕಾಲುಗಳ ಮಧ್ಯದಲ್ಲಿ ಹೋಗಿ ಆಡ್ಕೊಂಡು ಕೂತ್ಕೊಂಡ್ಬಿಟ್ಟ. ಕರೀಂದ್ರಸ್ತಮಭಿದ್ರುತ್ಯ ಕರೇಣ ತರಸಾಗ್ರಹೀತ್ ಕರಾದ್ವಿಗಲಿತಃ ಸೋಮಂ ನಿಹತ್ಯಾಂಘ್ರಿಶ್ವಲೀಯತ. ಸಂಕ್ರುದ್ಧಸ್ತಮಚಕ್ಷಾಣೋ ಘ್ರಾಣದೃಷ್ಟಿಃ ಸ ಕೇಶವಂ
ಪರಾಮೃಶತ್ ಪುಷ್ಕರೇಣ ಸಪ್ರಗೃಹ್ಯ ವಿನಿರ್ಗತಃ. ಆ ಆನೆಗೆ ಇನ್ನೂ ಸಿಟ್ಟು ಬಂತು. ಕೃಷ್ಣ ಕಾಣಿಸ್ತಾ ಇಲ್ಲ ಅದಕ್ಕೆ. ಆ ಆನೆಯ ಕಾಲುಗಳ ಮಧ್ಯದಲ್ಲಿ ಅಡ್ಕೊಂಡ್ಬಿಟ್ಟಿದ್ದಾನೆ ಕೃಷ್ಣ. ಕೃಷ್ಣ ಕಾಣಿಸ್ದೇ ಇದ್ದಾಗ ಸಿಟ್ಟಾಗಿ ಅದು ಆ ವಾಸನೆಯಿಂದಲೇನೆ ತಿಳ್ಕೊಂತಂತೆ ಅವನು ಎಲ್ಲಿದ್ದಾನೆ ಅಂತನ್ನೋದನ್ನ. ವಾಸನೆಯಿಂದಲೇನೆ, ಘ್ರಾಣ ದೃಷ್ಟಿ, ಪ್ರಾಣಿಗಳಿಗೆಲ್ಲ ಘ್ರಾಣ ದೃಷ್ಟಿ, ವಾಸನೆಯಿಂದ ಕಂಡು ಹಿಡಿತಾವೆ. ಆ ವಾಸನೆಯಿಂದಲೇ ಕಂಡು ಹಿಡಿದು ಸೊಂಡಿಲಿನಿಂದ ಪುನಃ ಆ ಕೃಷ್ಣನನ್ನ ಹಿಡ್ಕೊಂತು ಆನೆ. ಆದರೆ ಕೃಷ್ಣ ಏನು ಮಾಡಿದ? ಬಲಾತ್ಕಾರದಿಂದ ಆ ಆನೆಯ ಸೊಂಡಿಲಿನಿಂದ ತಪ್ಪಿಸ್ಕೊಂಡ, ಮತ್ತೆ ಬಿಡಿಸ್ಕೊಂಡ. ಸಂಕ್ರುದ್ಧಸ್ತಮ ಚಕ್ಷಾಣೋ ಘ್ರಾಣ ದೃಷ್ಟಿ ಸ ಕೇಶವಂ ಪರಾಮೃಶತ್ ಪುಷ್ಕರೇಣ ಸ ಪ್ರಸಹ್ಯ ವಿನಿರ್ಗತಃ. ಪುಚ್ಛೇ ಪ್ರಗೃಹ್ಯಾತಿ ಬಲಂ ಧನುಷ ಪಂಚವಿಂಶತಿಂ ವಿಚಕರ್ಷ ಯಥಾ ನಾಗಂ ಸುಪರ್ಣ ಇವ ಲೀಲಯಾ. ಕೃಷ್ಣ ಏನು ಮಾಡಿದ? ಆನೆಯ ಹಿಂದೆ ಹೋಗಿ ಅದರ ಬಾಲವನ್ನ ಹಿಡ್ಕೊಂಡ. ಬಾಲವನ್ನ ಹಿಡ್ಕೊಂಡು ಎಳೆದಂತೆ. ಒಂದು ಗರುಡ ಹಾವನ್ನ ಹೇಗೆ ಹಿಡಿದು ಎಳಿತದೋ ಹಾಗೆ ಅಂತಾರೆ. ಯಥಾ ನಾಗಂ ಸುಪರ್ಣ ಇವ ಲೀಲಯ. ಒಂದು ಗರುಡ ಹಾವನ್ನ ಎಷ್ಟು ಅನಾಯಾಸವಾಗಿ ಲೀಲೆಯಿಂದ ಹಿಡಿದು ಎಳಿತದೋ ಆ ಥರ ಆ ದೊಡ್ಡ ಆನೆಯನ್ನ ಬಾಲ ಹಿಡಿದು ಕೃಷ್ಣ ಎಳೆದ. ಆ ಬಲಿಷ್ಠವಾದಂತಹ ಆನೆಯನ್ನ ಅನಾಯಾಸವಾಗಿ ಎಳ್ಕೊಂಡು ಹೋದಂತೆ. ಎಷ್ಟು ದೂರ ಅಂದ್ರೆ ಧನುಷಃ ಪಂಚವಿಂಶತಿಂ ಅಂತಾರೆ. 25 ಬಿಲ್ಲಿನ ಅಳತೆಯಷ್ಟು ದೂರಕ್ಕೆ. 25 ಬಿಲ್ಲಿನ ಅಳತೆ, ಅದು ಧನುಷ ಅಂತ ಕರೀತಾರೆ, ಒಂದು ಬಿಲ್ಲಳತೆ ಅಂತ. ಆ 25 ಬಿಲ್ಲಳತೆಯಷ್ಟು ದೂರಕ್ಕೆ ಅದನ್ನ ಅನಾಯಾಸವಾಗಿ ಎಳ್ಕೊಂಡು ಹೋದಂತೆ ಕೃಷ್ಣ ಆನೆಯನ್ನ. ಪುಚ್ಛೇ ಪ್ರಗೃಹ್ಯಾತಿ ಬಲಂ ಧನುಷ ಪಂಚವಿಂಶತಿಂ ವಿಚಕರ್ಷ ಯಥಾ ನಾಗಂ ಸುಪರ್ಣ ಇವ ಲೀಲಯಾ. ಬಿಲ್ಲಳತೆ ಅಂತಂದ್ರೆ, ಒಂದು ಬಿಲ್ಲಳತೆ ಅಂತಂದ್ರೆ 4 ಮೊಳ ಅಂತ ಒಂದು ಲೆಕ್ಕವನ್ನ ಹೇಳ್ತಾರೆ. 1 ಮೊಳ ಅಂದ್ರೆ 24 ಅಂಗುಲಗಳು. 24 ಅಂಗುಲಗಳಿಗೆ 1 ಮೊಳ ಅಂತ ಕರೀತಾರೆ. ಅಂಥದ್ದು 4 ಮೊಳ ಅಂತಂದ್ರೆ ಒಂದು ಬಿಲ್ಲಳತೆ. ಅಂಥದ್ದು 25 ಬಿಲ್ಲಳತೆಯಷ್ಟು ದೂರಕ್ಕೆ ಆ ಆನೆಯನ್ನ ಎಳೆದ ಕೃಷ್ಣ. ಚಿಕ್ಕ ಮಗು ಕೃಷ್ಣ, ಅದು ಭಾರಿ ಬಲಿಷ್ಠವಾದಂತಹ ಆನೆ, ಅದು ಕುವಲಯಾಪೀಡ. ಅಂಥ ಆನೆಯನ್ನ ಅನಾಯಾಸವಾಗಿ ಎಳೆದ. ಸಪರ್ಯಾವರ್ತಮಾನೇನ ಸವ್ಯದಕ್ಷಿಣತೋಚ್ಯುತಃ ಬಭ್ರಾಮ್ಯಮಾಣೇನ ಗೋವತ್ಸೇನೇಕ ಬಾಲಕಃ. ಕೃಷ್ಣ ಎಷ್ಟು ಅನಾಯಾಸವಾಗಿ ಆ ಆನೆಯ ಜೊತೆಯಲ್ಲಿ ಆಟಾಡ್ತಾ ಇದ್ದಾನೆ ಅಂತಂದ್ರೆ, ಒಂದು ಮಗು ಚಿಕ್ಕ ಕರುವಿನ ಬಾಲವನ್ನ ಹಿಡಿದು ಆಟ ಆಡುವಂತೆ, ಬಾಲಕರು, ಚಿಕ್ಕ ಮಕ್ಕಳು, ಚಿಕ್ಕ ಮಕ್ಕಳು ಕರುಗಳ ಬಾಲವನ್ನ ಹಿಡಿದು ಹೇಗೆ ಆಟ ಆಡ್ತಾರೋ ಹಾಗೆ ಆ ಬಾಲವನ್ನ ಹಿಡಿದು ಎಳೆದು ಆ ಕಡೆಗೆ ತಿರುಗಿಸಿದಂತೆ. ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ತಿರುಗಿಸ್ತಾ ಅದರ ಜೊತೆಗೆ ಆಟ ಆಡ್ತಾ ಇದ್ದಾನೆ, ಆನೆಯ ಜೊತೆಗೆ. ಅದು ಆ ಕಡೆ ಈ ಕಡೆ ತಿರುಗ್ತಾ ಇದೆ, ಅವನನ್ನು ಹಿಡಿಬೇಕು ಅಂತ. ಇವನು ಬಾಲ ಹಿಡ್ಕೊಂಡು ಅದರಿಂದ ಆ ಕಡೆಯಿಂದ ಈ ಕಡೆ ಅವನು ಅದನ್ನ ಎಳಿತಾ ಇದ್ದಾನೆ. ಆ ಕೃಷ್ಣನನ್ನ ಹಿಡ್ಕೊಳ್ಬೇಕು ಸೊಂಡಿಲಿನಿಂದ ಅಂತ ಆನೆ ಅದು ಕಷ್ಟಪಡ್ತಾ ಇದೆ. ಆ ತರ ಭ್ರಾಮ್ಯಮಾಣೇನ ಅಂತ ತಿರುಗೋದು. ಕೃಷ್ಣನನ್ನ ಹಿಡ್ಕೊಳ್ಬೇಕು ಅಂತ ಅದು ಎಡಗಡೆ ತಿರ್ಕೊಂಡ್ರೆ ಇವನು ಬಲಗಡೆ ತಿರುಗಿಸ್ತಾ ಇದ್ದ.
ಅದು ಬಲಕ್ಕೆ ತಿರ್ಕೊಂಡ್ರೆ ಎಡಗಡೆ ತಿರುಗಿಸ್ತಾ ಇದ್ದ. ಹೀಗೆ ಅದರ ಜೊತೆಗೆ ತಿರುಗಿ ತಿರುಗಿ ಅದನ್ನ ಆಟ ಆಡಿಸ್ತಾ ಇದ್ದಾನೆ. ಸಪರ್ಯಾವರ್ತಮಾನೇನ ಸವ್ಯದಕ್ಷಿಣತೋಚ್ಯುತಃ ಬಭ್ರಾಮಭ್ರಾಮ್ಯಮಾಣೇನ ಗೋವತ್ಸೇನೇವ ಬಾಲಕಃ ತತೋಭಿಮುಖಮಭ್ಯೇತ್ಯ ಪಾಣಿನಾ ಹತ್ಯವಾರಣಂ ಪ್ರಾದ್ರವದ್ಯಾಪಯಾಮಾಸ ಸ್ಪೃಶ್ಯಮಾನ ಪದೇ ಪದೇ. ಆಮೇಲೆ ಎದುರಿಗೆ ಬಂದ, ಬಾಲವನ್ನ ಬಿಟ್ಟು ಆ ಆನೆಯ ಎದುರಿಗೆ ಬಂದು ಅವನ ಪುಟ್ಟಾದ ಮುದ್ದಾದ ಕೈಯಿಂದ ಆನೆಗೆ ಹೊಡೆದಂತೆ. ಅದಕ್ಕೆ ಹೊಡೆದು ಓಡಿ ಹೋದ. ಅದು ಅದರ ಹಿಂದೆನೆ, ಆ ಕೃಷ್ಣನ ಹಿಂದೆನೆ ಅದು ಕೂಡ ಓಡಿ ಓಡಿ ಬರೋ ಹಾಗೆ ಮಾಡಿದ್ದಂತೆ. ಅದನ್ನು ಹೊಡೆಯೋದು, ಓಡೋಗೋದು, ತನ್ನ ಕೈಯಿಂದ ಅದನ್ನು ಹೊಡೆಯೋದು, ಓಡಿ ಹೋಗೋದು, ಮತ್ತೆ ಹತ್ತಿರದಲ್ಲಿ ಬರೋ ಹಾಗೆ ಆನೆ ಬರೋ ಹಾಗೆ ಮಾಡೋದು. ಹತ್ತಿರಕ್ಕೆ ಬಂದ ಕೂಡಲೇ ಅದನ್ನು ಹೊಡೆದು ಅದು ಮತ್ತೆ ಅದರ ಹಿಂದೆ ಓಡೋಗೋದು. ಈ ರೀತಿ ಮಾಡಿದ್ನಂತೆ. ಪದೇ ಪದೇ ಅಂತಾರೆ. ತತೋಭಿಮುಖಮಭ್ಯೇತ್ಯ ಪಾಣಿನಾ ಹತ್ಯವಾರಣಂ ಪ್ರಾದ್ರವದ್ಯಾಪಯಾಮಾಸ ಸ್ಪೃಶ್ಯಮಾನ ಪದೇ ಪದೇ. ಸಧಾವನ್ ಕ್ರೀಡಯಾ ಭೂಮೌ ಪತಿತ್ವಾ ಸಹಸೋತ್ಥಿತಃ ತಂ ಮತ್ವಾ ಪತಿತಂ ಕ್ರುದ್ಧೋ ದಂತಾಭ್ಯಾಂ ಸೋಹನತ್ ಕ್ಷಿತಿಂ. ಕೃಷ್ಣ ಬೇಕಂತಲೇ ಆಟ ಆಡ್ತಾ ಆಡ್ತಾ ಒಂದ್ಸಲ ಕೆಳಗೆ ಬಿದ್ದವನಂತೆ ತೋರ್ಕೊಂಡಂತೆ. ಬೀಳಲಿಲ್ಲ ಕೃಷ್ಣ, ಲೀಲೆಯಿಂದಲೇ ನೆಲಕ್ಕೆ ಬಿದ್ದ. ತಟ್ಟನ ಮೇಲೆ ಎದ್ದು ಬಿಟ್ಟ ಅಂತೆ. ಒಂದ್ಸಲ ಕೆಳಕ್ಕೆ ಬಿದ್ದು ಮೇಲೆದ್ದ. ಆವಾಗ ಈ ಆನೆ ಏನು ಮಾಡ್ತು, ಕೃಷ್ಣ ನೆಲಕ್ಕೆ ಬಿದ್ದ ಅಂತ ತಿಳ್ಕೊಂಡು ಕೋಪದಿಂದ ಎರಡೂ ಆ ದಾಡೆಗಳಿಂದ ನೆಲವನ್ನ ತಿವಿತಂತೆ. ಹೇಗೂ ಕೃಷ್ಣ ನೆಲಕ್ಕೆ ಬಿದ್ದಿದ್ದಾನೆ ಅಂತ ತಿಳ್ಕೊಂಡು ಆ ದೊಡ್ಡ ದೊಡ್ಡ ಕೋರೆ ದಾಡೆಗಳೇನಿರ್ತಾವೆ ಅದರಿಂದ ತಿವಿಬೇಕು ಅಂತ ನೆಲಕ್ಕೆ ತಿವಿತು. ಕೃಷ್ಣ ನಿಜವಾಗಲೂ ಬಿದ್ದಿರಲಿಲ್ಲ, ಬೇಕಂತೆ ಮುಗ್ಗರಿಸಿ ಬಿದ್ದವನಂತೆ ತೋರ್ಕೊಂಡಿದ್ದ. ಆದ್ರೆ ಆನೆ ಏನ್ ಮಾಡ್ತು, ಕೃಷ್ಣ ಬಿದ್ದ ಅಂತಾನೆ ತಿಳ್ಕೊಂಡು ಅವನನ್ನ ತಿವಿಬೇಕು ಅಂತ ಅದು ಹೀಗೆ ಬಗ್ಗಿತು. ಎರಡು ಆ ಕೋರೆ ದಾಡೆಗಳನ್ನ, ಹಲ್ಲುಗಳನ್ನ, ದಂತಗಳನ್ನ ಕೆಳಗೆ ಹಾಕಿ ತಿವಿಬೇಕು ಅಂತ. ಅಷ್ಟರಲ್ಲಿ ಕೃಷ್ಣ ಎದ್ದು ಏನ್ ಮಾಡ್ದ, ದೂರ ಹೋಗಿಬಿಟ್ಟಿದ್ದ. ಅದು ಬಗ್ಗಿ ನೆಲಕ್ಕೆ ಆ ದಂತಗಳನ್ನ ಮುಟ್ಸೋದ್ರೊಳಗೇನೆ ಎದ್ದು ಹೋಗಿಬಿಟ್ಟಿದ್ದ ಕೃಷ್ಣ. ಅದರಿಂದ ಏನಾಯ್ತು, ಆನೆಯ ಆ ದಂತಗಳು ಎರಡೂ ಕೂಡ ನೆಲದಲ್ಲಿ ಹೂತು ಹೋದುವಂತೆ. ಅಷ್ಟು ಜೋರಾಗಿ ಅದು ಓಡಿ ಬಂದು ತಿವಿಲಿಕ್ಕೆ ಅಂತ ಬಂದದ್ರಿಂದ ಎರಡೂ ದಂತಗಳು ಕೂಡ ನೆಲದಲ್ಲಿ ಹೂತು ಹೋಗಿಬಿಟ್ಟಿದ್ದಾವೆ. ಅದರ ಬಾಯಿಗೆ ಮಣ್ಣು ತಾಕ್ತಾ ಇದೆ. ಈ ತರ ಆನೆ ಕೃಷ್ಣನನ್ನ ಕೊಲ್ಲಬೇಕು ಅಂತ ಪ್ರಯತ್ನ ಮಾಡ್ತಾ ಇದೆ. ಈ ಆನೆ ಕುವಲಯಾಪೀಡ ಅಂತ ಅದಕ್ಕೆ ಹೆಸರು. ಇದು ಹಿಂದಿನ ಜನ್ಮದಲ್ಲಿ ರಿಷ್ಟ ಅಂತನ್ನೋ ಹೆಸರಿನ ಒಬ್ಬ ಮಹಾದೈತ್ಯ. ದೈತ್ಯರಿಗೆ ಸ್ವಾಭಾವಿಕವಾಗಿಯೇ ಭ್ರಮೆ ಅಂತನ್ನೋದು ಇರ್ತದೆ. ಭ್ರಮೆ ಅಂತನ್ನೋದು ಅವರ ಸ್ವಭಾವದಲ್ಲೇ ಇರ್ತದೆ, ಮಿಥ್ಯಾಜ್ಞಾನ. ಅದರ ಫಲವಾಗಿ ಇವಾಗ ಅದರ ಬಾಯಿಗೆ ಮಣ್ಣು ಸಿಕ್ತು. ಅದು ಮಿಥ್ಯಾಜ್ಞಾನದ ಫಲ ಅಂತ. ಯಾರಿಗೆ ಮಿಥ್ಯಾಜ್ಞಾನ ಇದೆಯೋ, ಭಗವಂತನ ಬಗ್ಗೆ ಸರಿಯಾದ ಜ್ಞಾನ ಯಾರಿಗಿಲ್ಲವೋ ಅಂತಹ ಮಿಥ್ಯಾಜ್ಞಾನಿಗಳಿಗೆ ಸಿಗುವ ಫಲ ಏನು ಅಂದ್ರೆ ಮಣ್ಣು ಅಷ್ಟೇ, ಬೇರೆ ಏನಿಲ್ಲ ಅನ್ನೋದನ್ನ ಇದು ಸೂಚನೆ ಮಾಡ್ತಾ ಇದೆ ಅಂತಾರೆ. ಈ ದೈತ್ಯ ಏನಿದ್ದಾನೆ, ರಿಷ್ಟ ಅನ್ನೋ ಮಹಾದೈತ್ಯ, ಅವನ ಸ್ವಭಾವದಲ್ಲೇ ಮಿಥ್ಯಾಜ್ಞಾನ ಇದೆ. ಆ ಮಿಥ್ಯಾಜ್ಞಾನಕ್ಕೆ ಸಿಕ್ಕಂತಹ ಫಲ ಏನಿವಾಗ, ಬಾಯಿಗೆ ಮಣ್ಣು ಅಷ್ಟೇ. ಸಧಾವನ್ ಕ್ರೀಡಯಾ ಭೂಮೌ ಪತಿತ್ವಾ ಸಹಸೋತ್ಥಿತಃ
ತಮ್ಮತ್ವಾ ಪತಿತಂ ಕ್ರುದ್ಧೋ ದಂತಾಭ್ಯಾಂ ಸೋಹನತ್ ಕ್ಷಿತಿಂ ಸ್ವವಿಕ್ರಮೇ ಪ್ರತಿಹತೆ ಕುಂಜರೇಂದ್ರೋತ್ಯಮರ್ಷಿತಃ ಚೋದ್ಯಮಾನೋ ಮಹಾಮಾತ್ರೈಃ ಕೃಷ್ಣಮಭ್ಯದ್ರವದೃಶಾ. ಈ ರೀತಿ ಆ ಕುವಲಯಾಪೀಡ ಮದಿಸಿರ್ತಕ್ಕಂತಹ ಆನೆ ಏನಿದೆ ಅದರ ಪರಾಕ್ರಮ ವಿಫಲ ಆಗಿಬಿಡ್ತು. ಎರಡು ದಂತಗಳಿಂದ ಕೃಷ್ಣನನ್ನ ತಿವಿಬೇಕು ಅಂತ ಬಂದು ಮಣ್ಣು ಮುಕ್ಕೋ ಹಾಗಾಯ್ತು. ಆವಾಗ ಅದಕ್ಕೆ ಇನ್ನೂ ಹೆಚ್ಚು ಕೋಪ ಬಂತು. ಅತ್ಯಮರ್ಷಿತ ಕುಂಜರೇಂದ್ರ, ಅತಿಯಾಗಿ ಕೆರಳಿ ಬಿಟ್ಟಿದೆ. ಅದರ ಜೊತೆಗೆ ಈ ಮಾವುತ ಏನಿದ್ದಲ್ಲ, ಆ ಆನೆಯ ಮಾವುತ, ಅವನು ಕೂಡ ಅಂಕುಶದಿಂದ ಅದನ್ನ ತಿವಿದು ಬಿಟ್ಟ, ಅದಕ್ಕಿನ್ನೂ ಹೆಚ್ಚು ಕೋಪ ಬರಲಿ ಅಂತ. ಹಾಗಾಗಿ ಅದು ಅತ್ಯಂತ ಕೋಪದಿಂದ ಕೃಷ್ಣನ ಕಡೆಗೆ ನುಗ್ಗುತ್ತಾ ಇದೆ ಬಂದು. ಸ್ವವಿಕ್ರಮೇ ಪ್ರತಿಹತೆ ಕುಂಜರೇಂದ್ರೋತ್ಯಮರ್ಷಿತಃ ಚೋದ್ಯಮಾನೋ ಮಹಾಮಾತ್ರೈಃ ಕೃಷ್ಣಮಭ್ಯದ್ರವದೃಶಾ ತಮಾಪತಂತಮಾಸಾದ್ಯ ಭಗವಾನ್ ಮಧುಸೂದನಃ ಪ್ರಗೃಹ್ಯ ಪಾಣಿನಾ ಹಸ್ತಂ ಪಾತಯಾಮಾಸ ಭೂತಲೇ. ಭಗವಂತ ಮಧುಸೂದನ ಏನ್ ಮಾಡಿದ, ಆ ಕೃಷ್ಣನ ಕಡೆಗೆ ಓಡಿ ಓಡಿ ಬರ್ತಾ ಇತ್ತದು ಆನೆ. ಆ ಆನೆಯ ಮುಂದೆ ತಾನೇ ಬಂದು ತನ್ನ ಕೈಯಿಂದ ಆ ಆನೆಯ ಸೊಂಡಿಲನ್ನ ಹಿಡ್ಕೊಂಡ. ಅದರ ಸೊಂಡಲನ್ನು ಹಿಡ್ಕೊಂಡು ಅದನ್ನ ನೆಲದ ಮೇಲೆ ಕೆಡವಿ ಬಿಟ್ನಂತೆ. ತಮಾಪತಂತಮಾಸಾದ್ಯ ಭಗವಾನ್ ಮಧುಸೂದನಃ ಪ್ರಗೃಹ್ಯ ಪಾಣಿನಾ ಹಸ್ತಂ ಪಾತಯಾಮಾಸ ಭೂತಲೇ ಪತಿತಸ್ಯ ಪದಾಕ್ರಮ್ಯ ಮೃಗೇಂದ್ರ ಇವ ಲೀಲಯಾ ದಂತಮುತ್ಪಾಟ್ಯ ತೇನೈವ ಹಸ್ತಿಪಾನಹನದ್ಧರಿಃ. ಕೃಷ್ಣ ಏನು ಮಾಡಿದ, ಅದನ್ನ ನೆಲದ ಮೇಲೆ ಕೆಡವಿ ಅದರ ಕುಂಭಸ್ಥಳ ಏನಿದೆ ಅದನ್ನ ಕಾಲಿನಿಂದ ಒತ್ತಿ ಹಿಡಿದ. ಆ ಕುಂಭಸ್ಥಳವನ್ನ ಒತ್ತಿ ಹಿಡಿದು ದಂತವನ್ನ ಕಿತ್ತಿ ಹಾಕಿಬಿಟ್ನಂತೆ. ಆ ಆನೆಯ ದಂತವನ್ನ ಕಿತ್ತು ಆ ದಂತದಿಂದಲೇ ಆ ಆನೆಯನ್ನ ಸಂಹಾರ ಮಾಡಿದ. ತನ್ನ ದಂತದಿಂದಲೇ ತಾನು ಸಾಯೋ ಹಾಗೆ ಆಯ್ತು. ಮತ್ತೊಬ್ಬರನ್ನ ತಿವಿದು ಸಾಯಿಸ್ತಾ ಇರುವಂತಹ ಆ ಆನೆಗೆ ಅದೇ ದಂತದಿಂದಲೇನೆ, ತನ್ನ ದಂತವನ್ನ ಕಿತ್ತು ಆ ದಂತದಿಂದಲೇ ಅದಕ್ಕೆ ಹೊಡೆದು ಅನಾಯಾಸವಾಗಿ ಕೃಷ್ಣ ಆನೆಯನ್ನ ಸಂಹಾರ ಮಾಡಿದ್ದಾನೆ. ಒಂದು ಸಿಂಹ ಅನಾಯಾಸವಾಗಿ ಆನೆಯನ್ನ ಹೇಗೆ ಸಂಹಾರ ಮಾಡ್ತದೋ ಹಾಗೆ ಅಂತ ದೃಷ್ಟಾಂತ ಕೊಟ್ಟಿದ್ದಾರೆ. ಆ ಆನೆಯನ್ನೂ ಕೊಂದ, ಆ ಆನೆಯ ಮಾವುತ ಏನಿದ್ದ ಅವನನ್ನೂ ಸಂಹಾರ ಮಾಡಿದ. ಪತಿತಸ್ಯ ಪದಾಕ್ರಮ್ಯ ಮೃಗೇಂದ್ರ ಇವ ಲೀಲಯಾ ದಂತಮುತ್ಪಾಟ್ಯ ತೇನೈವ ಹಸ್ತಿಪಾನಹನದ್ಧರಿಃ ಮೃತಕಂ ದ್ವಿಪಮುತ್ಸೃಜ್ಯ ದಂತಪಾಣೀ ವಿರೇಜತುಃ ಅಂಸನ್ಯಸ್ತ ವಿಷಾಣಾಸೃನ್ ಮದಬಿಂದುಭಿರಂಜಿತೌ ವಿರೂಢ ಸ್ವೇದ ಕಣಿಕಾ ವದನಾಂಬುರುಹಾವುಭೌ ವೃತೌ ಗೋಪೈಕತಿಪಯೈರ್ಬಲದೇವ ಜನಾರ್ದನೌ ರಂಗಂ ವಿವಿಶತೂ ರಾಜನ್ ಗಜದಂತವರಾಯುಧೌ. ಆ ಆನೆಯನ್ನ ಅದೇ ದಂತದಿಂದಲೇನೆ ಕೊಂದು ಕೃಷ್ಣ ಮತ್ತು ಬಲರಾಮ ಇಬ್ರು ಕೂಡ ಆ ದಂತಗಳನ್ನ ಹಿಡ್ಕೊಂಡು ಉತ್ತಮವಾಗಿ ಶೋಭಿಸ್ತಾ ಇದ್ದಾರಂತೆ. ದಂತಪಾಣಿ ವಿರೇಜತುಹು ಅಂತ ಇಲ್ಲಿ ದ್ಯೋತನ ಹೇಳಿದ್ದಾರೆ. ದಂತವನ್ನ ಕೈಯಲ್ಲಿ ಹಿಡ್ಕೊಂಡಿರ್ತಕ್ಕಂತಹ ಕೃಷ್ಣ ಮತ್ತು ಬಲರಾಮ ಇಬ್ರು ಕೂಡ ಚೆನ್ನಾಗಿ ಶೋಭಿಸ್ತಾ ಇದ್ದಾರೆ. ಆ ದಂತಗಳನ್ನ ಹೆಗಲ ಮೇಲೆ ಇಟ್ಕೊಂಡಿದ್ದಾರೆ. ಆ ದಂತಗಳಿಂದ ರಕ್ತ ಮತ್ತು ಆನೆಯ ಮದಜಲ ಎರಡೂ ಕೂಡ ತೊಟ್ಟಿಗ್ತಾ ಇದೆ.
ಅಂತಹ ದಂತವನ್ನ ಕೃಷ್ಣ ಮತ್ತು ಬಲರಾಮ ಹೆಗಲ ಮೇಲೆ ಇಟ್ಟುಕೊಂಡಿದ್ದಾರೆ. ಅವರ ಮೈಯೆಲ್ಲ ಆನೆಯ ಆ ಮದಜಲ ಮತ್ತು ದಂತಗಳ ಬರ್ತಕ್ಕಂತಹ ರಕ್ತದಿಂದ ತೊಯ್ದು ಹೋಗಿತ್ತಂತೆ. ಬೆವರ ಹನಿಗಳು ಅವರ ಮುಖದಲ್ಲಿ ಕಾಣಿಸ್ಕೊಳ್ತಾ ಇದೆ. ಆ ಮುಖ ಕಮಲ ಏನಿದೆ, ಆ ಮುಖ ಕಮಲಗಳನ್ನ ಬೆವರ ಹನಿಗಳೆಲ್ಲ ತೊಯಿಸಿ ಬಿಟ್ಟಿದ್ದು ಅಂತಾರೆ. ಕಾವ್ಯಮಯವಾಗಿ ವರ್ಣನೆ ಮಾಡ್ತಾ ಇದ್ದಾರೆ ಶುಕಾಚಾರ್ಯರು. ಪರೀಕ್ಷಿತ್ ರಾಜನಿಗೆ ಹೇಳ್ತಾ, ಎಲೆ ರಾಜನೇ, ಈ ರೀತಿ ಕೃಷ್ಣ ಮತ್ತು ಬಲರಾಮ ಇಬ್ರು ಕೂಡ ಸತ್ತಂತಹ ಆನೆಯನ್ನ, ಕುವಲಯಾಪೀಡ ಆನೆಯನ್ನ ಅಲ್ಲೇ ಬಿಟ್ಟು ದಂತಗಳನ್ನೇ ಒಳ್ಳೆ ಆಯುಧ ಅಂತನ್ನೋ ರೀತಿಯಲ್ಲಿ ಆ ದಂತಗಳನ್ನ ಕೈಯಲ್ಲಿ ಹಿಡ್ಕೊಂಡು ಕೆಲವು ಗೋಪಾಲಕರ ಜೊತೆಗೆ ಅಲ್ಲಿಂದ ಹೊರಟ್ರಂತೆ. ದಂತಗಳನ್ನ ಕೈಯಲ್ಲಿ ಹಿಡ್ಕೊಂಡು ಹೋಗ್ತಾ ಇದ್ದಾರೆ. ಆಯುಧವನ್ನ ಕೈಯಲ್ಲಿ ಹಿಡ್ಕೊಂಡು ಹೋಗ್ತಾರಲ್ಲ ಕ್ಷತ್ರಿಯರು, ಹಾಗೆ ದಂತಗಳನ್ನೇ ಆಯುಧಗಳನ್ನಾಗಿ ಮಾಡಿಕೊಂಡು ಆಯುಧಗಳಂತೆ ಧಾರಣೆ ಮಾಡಿ ಗೋಪಾಲಕರು ಕೆಲವರಿದ್ರು, ಅವರ ಜೊತೆಗೆ ಅಲ್ಲಿಂದ ಹೊರಟು ರಂಗಸ್ಥಳವನ್ನ ಪ್ರವೇಶ ಮಾಡಿದ್ದಾರೆ. ರಂಗಸ್ಥಳ ಏನಿದೆ, ಈ ಮಲ್ಲಯುದ್ಧ ನಡಿಲಿಕ್ಕೆ ಅಂತ ಉತ್ತಮವಾಗಿ ರಂಗಸ್ಥಳವನ್ನ ನಿರ್ಮಾಣ ಮಾಡಿದ್ರು. ಅದನ್ನ ನಿನ್ನೆ ಪಾಠದಲ್ಲಿ ನೋಡಿದ್ವಿ. ಆ ರಂಗಸ್ಥಳಕ್ಕೆ ಕೃಷ್ಣ ಮತ್ತು ಬಲರಾಮ ಕೆಲವು ಗೋಪಾಲಕರ ಜೊತೆಗೆ ಬಂದ್ರು. ಮೃತಕಂ ದ್ವಿಪಮುತ್ಸೃಜ್ಯ ದಂತಪಾಣಿ ವಿರೇಜತುಃ ಹಂಸನ್ಯಸ್ತ ವಿಷಾಣಾಸೃಂ ಮದಬಿಂದುಭಿರಂಜಿತೌ ವಿರೂಢ ಸ್ವೇದ ಕಣಿಕ ವದನಾಂಬುರುಹಾವುಭೌ ಮೃತೌ ಗೋಪೈ ಕತಿಪಯೈಃ ಬಲದೇವ ಜನಾರ್ದನೌ ರಂಗಂ ವಿವಿಶತೂ ರಾಜನ್ ಗಜದಂತವರಾಯುಧೌ. ಅಲ್ಲಿಗೆ 41ನೇ ಅಧ್ಯಾಯದಲ್ಲಿ 16 ಶ್ಲೋಕಗಳಾಯ್ತು. ಸಾಕು ಇವತ್ತಿಗೆ. ಮತ್ತೆ ನಾಳೆ ದಿವಸ ನೋಡೋಣ. ಶ್ರೀಕೃಷ್ಣಾರ್ಪಣಮಸ್ತು.